hello, namaskara. Welcome back to my YouTube channel, The Tasty Stops. ನಮಸ್ಕಾರ ಎಲ್ಲರಿಗೂ. ಸುಮಾರು 8 ಗಂಟೆಗೆ ನಾವು ಆಟೋ ತಗೊಂಡು ಸೀದಾ ಹೋಗಿದೆ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಟರ್ಮಿನಲ್ 2ಗೆ. ಬೆಂಗಳೂರಿಂದ ಕೊಲ್ಲೂರ್ಗೆ ಹೋಗೋಕ್ಕೆ ರಾತ್ರಿ ಹೊತ್ತು 2 ಬಸ್ ಅವೈಲೇಬಲ್ ಇರುತ್ತೆ. ಒಂದು ರಾಜಹಂಸ, ಇನ್ನೊಂದು ಸ್ಲೀಪರ್ ಬಸ್. ನಾವು ರಾಜಹಂಸ ಬಸ್ನಲ್ಲಿ ಟಿಕೆಟ್ನ ಬುಕ್ ಮಾಡಿದ್ವಿ. ಈ ಬಸ್ ಬಂದು ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಟರ್ಮಿನಲ್ 2 ಇಂದ 8:30ಗೆ ಪ್ಲಾಟ್ಫಾರ್ಮ್ 5ರಿಂದ ಹೊರಡುತ್ತೆ. ನಮ್ ಬಸ್ ಜರ್ನಿ ಮೆಜೆಸ್ಟಿಕ್ ಇಂದ 8:30ಕ್ಕೆ ಸ್ಟಾರ್ಟ್ ಆಯ್ತು. ರಾಜಹಂಸ ಬಸ್ ನಲ್ಲಿ ಕೊಲ್ಲೂರ್ಗೆ ಹೋಗೋಕೆ ಒಬ್ರಿಗೆ ಟಿಕೆಟ್ ಬಂದು 772 ರೂಪಾಯಿ. ನಾವು ಮೊದಲೇ ಟಿಕೆಟ್ ನ ಅಡ್ವಾನ್ಸ್ ಆಗಿ ರಿಸರ್ವ್ ಮಾಡಿದ್ವಿ. ಸೊ ರಿಸರ್ವೇಶನ್ ಚಾರ್ಜಸ್ ಎಲ್ಲ ಸೇರಿ ಒಂದ್ ಟಿಕೆಟ್ 792 ರೂಪಾಯಿ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ರಾತ್ರಿ ಊಟಕ್ಕೆ ನೆಲಮಂಗಲದಲ್ಲಿ ಇವರು ಆನಂದ್ ಖುಷಿ ಅನ್ನೋ ಹೋಟೆಲ್ ಹತ್ರ ಸ್ಟಾಪ್ ನ ಕೊಟ್ಟಿದ್ರು. ಕೊಲ್ಲೂರು ರೀಚ್ ಆಗೋಷ್ಟ್ರಲ್ಲಿ ಬೆಳಗಿನ ಜಾವ 6:15 ಆಗಿತ್ತು. ನಾವು ದೇವಸ್ಥಾನದ ಪಕ್ಕದಲ್ಲೇ ಇರುವ ಜಗದಾಂಬಿಕಾ ಗೆಸ್ಟ್ ಹೌಸ್ ನಲ್ಲಿ ರೂಮ್ ನ ಬುಕ್ ಮಾಡಿದ್ವಿ. ಇಲ್ಲಿ ಈಚ್ ರೂಮ್ ಕಾಸ್ಟ್ ಬಂದು 500 ರೂಪಾಯಿ ಆಗುತ್ತೆ. ನಾವು ಯೂಶಲಿ ಇದೇ ಗೆಸ್ಟ್ ಹೌಸ್ ನ ಯಾಕೆ ಚೂಸ್ ಮಾಡೋದಂದ್ರೆ ಇದು ದೇವಸ್ಥಾನದ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಹಾಗೆ ಬಸ್ ಸ್ಟ್ಯಾಂಡ್ ಇಂದನೂ ಕೂಡ ಜಸ್ಟ್ 650 ಮೀಟರ್ಸ್ ನಲ್ಲಿ ಇದೆ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ಕೊಲ್ಲೂರ್ನಲ್ಲಿ ರೂಮ್ಸ್ ನ ಹೇಗೆ ಬುಕ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಗೂಗಲ್ ನಲ್ಲಿ ಕರ್ನಾಟಕ ಟೆಂಪಲ್ಸ್ ಅಕಾಮಡೇಷನ್ಸ್ ಅಂತ ಸರ್ಚ್ ಮಾಡಿ ಸ್ಕ್ರೀನ್ ನಲ್ಲಿ ತೋರಿಸೋ ಫಸ್ಟ್ ವೆಬ್ಸೈಟ್ ನ ಕ್ಲಿಕ್ ಮಾಡಿ ಆಮೇಲೆ ಸ್ಕ್ರೀನ್ ನ ಸ್ಕ್ರಾಲ್ ಮಾಡಿದ್ರೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ವಸತಿ ಗೃಹ ಕೊಲ್ಲೂರು ಅಂತ ಸಿಗತ್ತೆ. ಆಮೇಲೆ ನಿಮ್ಗೆ ಇಷ್ಟವಾಗಿರುವ ಗೆಸ್ಟ್ ಹೌಸ್ ನ ಸೆಲೆಕ್ಟ್ ಮಾಡಿ ಚೆಕ್ ಇನ್ ಡೇಟ್, ಚೆಕ್ಔಟ್ ಡೇಟ್ ಹಾಗೂ ಎಷ್ಟು ಜನ ಬರ್ತಿದ್ದೀರಂತ ಎಲ್ಲ ಡೀಟೇಲ್ಸ್ ಹಾಕಿದ್ರೆ ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಅವ್ರು ತೋರಿಸ್ತಾರೆ. ಆಮೇಲೆ ಗೆಸ್ಟ್ ಡೀಟೇಲ್ಸ್ ಎಲ್ಲ ಹಾಕಿ ಪೇಮೆಂಟ್ ಮಾಡಿದ್ರೆ ರೂಮ್ ಕನ್ಫರ್ಮ್ ಆಗುತ್ತೆ. ಸೊ ನಮಗೆ 7:30 ಅರೌಂಡ್ ರೂಮ್ ಸಿಕ್ತು. ಯೂಶಲಿ 9 o'clockಗೆ ರೂಮ್ ಅಲಾಟ್ ಮಾಡ್ತಾರೆ, ಬಟ್ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಬೇಗನೆ ಕೊಟ್ಟರು. ಸೊ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ಸೊ ನೀವೇನಾದರೂ ಜಗದಾಂಬಿಕಾ ಗೆಸ್ಟ್ ಹೌಸ್ನಲ್ಲಿ ರೂಮ್ಸ್ನ ಬುಕ್ ಮಾಡಿದರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಕಡೆ ರೂಮ್ ಅಂದರೆ ಕರೆಕ್ಟ್ ಆಪೋಸಿಟಲ್ಲೇ ನಿಮಗೆ ದರ್ಶನ ಕ್ಯೂ ಇದೆ. ಆರಾಮಾಗಿ ನೀವು ದರ್ಶನ ಮಾಡ್ಬೋದು. ಬಟ್ ನಾವು ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಕ್ಕೆ ನಾವು ಹೋಗಿದ್ದೆ ಸಾನ್ನಿಧ್ಯಂ ಅನ್ನೋ ಹೋಟೆಲ್ಗೆ. ಬ್ರೇಕ್ಫಾಸ್ಟ್ ನಲ್ಲಿ ದೋಸೆ, ಇಡ್ಲಿ, ವಡೆ, ಸಾಂಬಾರ್ ಹಾಗೂ ಮಂಗಳೂರು ಬನ್ಸ್ ನ ಟ್ರೈ ಮಾಡಿದ್ವಿ. ನನಗೆ ಮಂಗಳೂರು ಬನ್ಸ್ ತುಂಬಾನೇ ಇಷ್ಟ ಆಯ್ತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಹೋಟೆಲ್ ಚೆನ್ನಾಗಿದೆ, ಫುಡ್ ಅಂತೂ ಸೂಪರ್. ಬಟ್ ಸರ್ವಿಸ್ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ರೂಡಾಗಿದ್ದಾರೆ. ಬಟ್ ಇಟ್ಸ್ ಓಕೆ.
ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ದರ್ಶನಕ್ಕೆ ಕ್ಯೂ ಏನು ಜಾಸ್ತಿ ಇರಲಿಲ್ಲ. ಸೊ ನಮಗೆ 5 ನಿಮಿಷದಲ್ಲೇ ದರ್ಶನ ಆಯಿತು. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದೇ ಟೈಮ್ಗೆ ಅಲ್ಲಿ ಒಂದು ಕಪಲ್ ದೇವಿ ಹಾಡುಗಳನ್ನು ಹಾಡ್ತಿದ್ರು. ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ದೇವಸ್ಥಾನದ ಕೌಂಟರ್ನಲ್ಲಿ ಟಿಕೆಟ್ನ ತಗೊಂಡ್ವಿ. ಸಪ್ರೇಟ್ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಏನಿಲ್ಲ, ದೇವಸ್ಥಾನದ ಟೈಮಿಂಗ್ಸೇ. ಮಧ್ಯಾಹ್ನ 1:30 ತನಕ ನಡೆಯುತ್ತೆ. ಮಧ್ಯಾಹ್ನ ದೇವಸ್ಥಾನದಲ್ಲೇ ಅನ್ನ ಪ್ರಸಾದನ ಸ್ವೀಕರಿಸಿದ್ವಿ. ಆಮೇಲೆ ದೇವಸ್ಥಾನದ ಅಕ್ಕಪಕ್ಕ ಒಂದು ವಾಕ್ ಹೋಗಿ ಬಂದ್ವಿ. ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಸಂಜೆ ಪೂಜೆಗೋಸ್ಕರ ದೀಪನ ಹಚ್ತಿದ್ರು. ಪೂಜೆ ಎಲ್ಲ ಆದ್ಮೇಲೆ ದೇವಿಗೆ ಅಭಿಷೇಕ ಮಾಡಿರುವ ಕಷಾಯನ ಕೊಟ್ಟರು. ಅದನ್ನ ಕುಡಿದು ನಾವು ರೂಮ್ಗೆ ವಾಪಸ್ ಹೋದ್ವಿ. ಗುಡ್ ಮಾರ್ನಿಂಗ್. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿದಾಯಿತು, ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ರೆಡಿಯಾಗಿ ನಾವಿವಾಗ ಕೊಲ್ಲೂರಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6:30 ಸ್ಟಾರ್ಟ್ ಆಗುತ್ತೆ. ಎವ್ರಿ 1 ಅವರ್ಗೆ ಬಸ್ಸಸ್ ಇರುತ್ತೆ. ನಾವು 9:30ಗೆ ಹೊರಡೋ ಬಸ್ನಲ್ಲಿ ಹೋದ್ವಿ. ಕೊಲ್ಲೂರಿಂದ ಉಡುಪಿಗೆ ಸುಮಾರು 75 ಕಿಲೋಮೀಟರ್ ಆಗತ್ತೆ. 2 ಅವರ್ಸ್ ಜರ್ನಿಗೆ ಒಬ್ರಿಗೆ ಟಿಕೆಟ್ ಬಂದು 120 ರೂಪಾಯಿ ಆಗತ್ತೆ.
ನಾವು ಉಡುಪಿ ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ಲಗೇಜ್ ಎಲ್ಲ ದೇವಸ್ಥಾನದ ಪಕ್ಕದಲ್ಲೇ ಇರುವ ಲಾಕರ್ ರೂಮ್ ನಲ್ಲಿ ಇಟ್ಟು ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ನಾವು ದೇವಸ್ಥಾನದಲ್ಲೇ ಅನ್ನಪ್ರಸಾದಕ್ಕೆ ಹೋದ್ವಿ. ಉಡುಪಿಯಿಂದ ಬೆಂಗಳೂರಿಗೆ ವಾಪಸ್ ಬರೋಕೆ ನಾವು ಮುರುಡೇಶ್ವರ SMVB ಟ್ರೈನ್ನಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿದ್ವಿ. ಒಬ್ಬರಿಗೆ ಟಿಕೆಟ್ ಬಂದು 340 ರೂಪಾಯಿ ಆಗತ್ತೆ. ಉಡುಪಿಯಿಂದ ಟ್ರೈನ್ 4:40ಗೆ ಬಿಟ್ಟು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ನೆಕ್ಸ್ಟ್ ಡೇ 7 o'clock ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.